ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಪಿನಿಯನ್ ಗಳನ್ನ ಹಂಚ್ಕೊಂಡ್ರಿ. ಇದು ಡಿಸ್ಕಷನ್ ಅಂದ್ರೆ ಏನು ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿಲ್ಲ. ಡಿಸ್ಕಷನ್ ಅಂದ್ರೆ ಏನಂದ್ರೆ ನಮಗೆ ಆ ಒಂದು ವಿಷಯದ ಬಗ್ಗೆ ಏನ್ ಅರ್ಥ ಆಗುತ್ತೋ ಅಥವಾ ನಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನ ಹೇಳೋದು ಅಷ್ಟೇ ಡಿಸ್ಕಷನ್ ಅಂದ್ರೆ. ನೀವ್ ಹೇಳ್ತೀರಾ, ಬೇರೆಯವ್ರು ಹೇಳ್ತಾರ, ಮತ್ತೊಬ್ರು ಹೇಳ್ತಾರೆ ಅಷ್ಟೇ. ಅದನ್ನೇ ಡಿಸ್ಕಷನ್ ಅಂತೀವಿ. ನೀವು ಬಹಳ ಜನ ಡಿಸ್ಕಷನ್ ಮಾಡ್ತಾ ಇರ್ತೀರಲ್ಲ, ಏನಕ್ಕ ಏನ್ ಅಡಿಗೆ ಮಾಡಿದ್ರೆ, ನಿಮ್ ಮನೇಲಿ ಏನ್ ಮಾಡಿದ್ರೆ, ನಮ್ಮ ಮನೇಲಿ ಏನ್ ಮಾಡಿದ್ರೆ ಅಂತ ಡಿಸ್ಕಷನ್ ಮಾಡಲ್ವಾ ದಿನ? ನೀವು ಕೆಲ್ಸದ ಬಗ್ಗೆ ಡಿಸ್ಕಷನ್ ಮಾಡಲ್ವಾ? ಬಹಳ ಡಿಸ್ಕಷನ್ಗಳು ಮಾಡ್ತೀವಿ. ಸೊ ಹಂಗೆ ಇಲ್ಲಿ ಕೂಡ ಡಿಸ್ಕಷನ್ ಅಲ್ಲಿ ನೀವೆಲ್ಲರೂ ಭಾಗವಹಿಸ್ಬೇಕಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಓಕೆ, ಗೇಮಿಗೆ ಯಾರ್ಯಾರೆಲ್ಲ ರೆಡಿ ಇದ್ದೀರಾ ನೋಡೋಣ. ಗೇಮಿಗೆ ಯಾರ್ಯಾರೆಲ್ಲ ರೆಡಿ ಇದ್ದೀರಾ? ಓಕೆ, ಒಂದಿಬ್ರು ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ. ಇನ್ನು ಉಳಿದವರೆಲ್ಲ ರೆಡಿ ಇಲ್ಲ ಅಥವಾ ಗೇಮು ನನಗೆ ಗೊತ್ತೇ ಇಲ್ಲ ಅಂತೀರಾ? ಓಕೆ, ನೀವು ಆ ಗೇಮ್ ನ ಓದಿದ ತಕ್ಷಣ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಯ್ತಾ ಏನ್ ಗೇಮ್ ಅಂತ? ಅರ್ಥ ಆಗಿಲ್ಲ. ಓಕೆ, ಸೊ ಈ ಒಂದು ಆಟ ಬಂದ್ಬಿಟ್ಟು ಇದರಿಂದ ಓಡ್ಬೇಕು ಮತ್ತೆ ಇದಕ್ಕಾಗಿ ಓಡ್ಬೇಕು ಅನ್ನೋ ತರ, ಅಂದ್ರೆ ರನ್ ಟು ರನ್ ಫ್ರಮ್ ಅಂತಂದೇಳಿ, ಇದಕ್ಕೋಸ್ಕರ ಓಡೋದು ಮತ್ತೆ ಇದಕ್ಕಾಗಿ ಓಡೋದು ಅಂತೇಳಿ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಇದರಿಂದ ಓಡೋಗ್ತೀರಾ ಅಥವಾ ಇದಕ್ಕಾಗಿ ಓಡೋಗ್ತೀರಾ ಅಂತ ಎಷ್ಟ್ ಜನಕ್ಕೆ ಅರ್ಥ ಆಯ್ತು? ಇದರಿಂದ ಓಡೋಗೋದು, ಇದಕ್ಕಾಗಿ ಓಡೋಗೋದು ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಏನಾದ್ರು ರಿಯಾಕ್ಷನ್ ಕೊಡ್ರಿ. ಓಕೆ, ಅರ್ಥ ಆಯ್ತು. ಓಕೆ, ಫಾರ್ ಎಕ್ಸಾಂಪಲ್ ಪ್ರತಿದಿನ ಸತ್ಯವೇದ ಓದಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಅದರಿಂದ ಓಡೋಗ್ತೀರಾ, ಅದಕ್ಕಾಗಿ ಓಡ್ತೀರಾ? ಯಾರು ಹೇಳ್ತಾರೆ ಈ ಕ್ವಶನ್ಗೆ ಆನ್ಸರ್? ಅದಕ್ಕಾಗಿ ಓಡುತ್ತೀವಿ. ಓಕೆ, ನಾವು ಪ್ರತಿ ಭಾನುವಾರ ಸಭೆಗೆ ಹೋಗದೆ ಮಲ್ಕಂತೀವಿ, ಇದಕ್ಕಾಗಿ ಓಡೋಗ್ತೀರಾ, ಇದರಿಂದ ಓಡೋಗ್ತೀರಾ? ಇದರಿಂದ ಓಡುತ್ತೀವಿ. ಓಕೆ, ವೆರಿ ಗುಡ್ ಜಸ್ಟಿನ್. ಓಕೆ, ಜಸ್ಟಿನ್ಗೆ ಅರ್ಥ ಆಗಿದೆ ಅಂದ್ರೆ ಉಳಿದವರಿಗೆಲ್ಲ ಅರ್ಥ ಇದೆ ಅಂತ ಅರ್ಥ ಮಾಡ್ಕೊಂಡು ನಾನು. ವೆರಿ ಗುಡ್. ಸೊ ಈಗ ಆಟ ಅರ್ಥ ಆಯ್ತಲ್ಲ ನಿಮ್ಗೆ? ಓಕೆ, ಇವಾಗ ಸ್ವಲ್ಪ ಜನಕ್ಕೆ ಓಕೆ ಮುಖದಲ್ಲಿ ಈಗ ಸ್ಮೈಲ್ ಕಾಣಿಸ್ತದೆ. ಓಕೆ, ಇದ್ದ ಆಟ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಇವಾಗ ಸ್ವಲ್ಪ. ಓಕೆ, ಸೊ ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೋ ಅವ್ರಿಗೆ ಕೊನೆಯಲ್ಲಿ ಒಂದು ದೊಡ್ಡ ಚಪ್ಪಾಳೆ ಸಿಗುತ್ತೆ. ಅಷ್ಟು ಗ್ಯಾಪ್ ಬಿಟ್ಟೆ ಅಷ್ಟೇ ಸುಮ್ಮನೆ. ಓಕೆ, ರೆಡಿ. ಸೊ ಮೊದಲನೇ ಪ್ರಶ್ನೆ, ಯಾರ್ಯಾರಿಗೆ ಉತ್ತರ ಸಿಕ್ಕಿದೋ ಅವರೆಲ್ಲ ಬೇಗ ಆನ್ಸರ್ ಮಾಡ್ಬೇಕು. ಬೇಗ ಹ್ಯಾಂಡ್ ರೈಸ್ ಮಾಡ್ಬೇಕು. ಸೊ ಅವರಿಗೆ ನಾನು ಉತ್ತರ ಹೇಳುವಂತ ಅವಕಾಶ ಕೊಡ್ತೀನಿ. ಓಕೆ, ಫಸ್ಟ್ ಪ್ರಶ್ನೆ, ರೆಡಿ ಇದ್ದೀರಲ್ಲ ಎಲ್ಲರೂ? ಓ ಹೇಳಪ್ಪ ಬೇಗ, ನಿಂದು ಬರೇ ಅಂತ. ಓಕೆ, ಫಸ್ಟ್ ಪ್ರಶ್ನೆ, ನೀವು ಹೋಗಲು ಬಯಸದ ಸ್ಥಳಕ್ಕೆ ಹೋಗಲು ದೇವರು ನಿಮ್ಮನ್ನು ಕಳಿಸಿದಾಗ ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ನೀವು ಹೋಗಲು ಬಯಸದ ಸ್ಥಳಕ್ಕೆ ಹೋಗಲು ದೇವರು ನಿಮ್ಮನ್ನು ಕಳಿಸಿದಾಗ ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ಓಕೆ, ಜಸ್ಟಿನ್ ಹ್ಯಾಂಡ್ ರೈಸ್ ಮಾಡಿದ್ದಾನೆ. ಜಸ್ಟಿನ್. ಜಸ್ಟಿನ್, ಹಲೋ. ಇದಕ್ಕಾಗಿ ಓಡುತ್ತೇವೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಬೊಮ್ಮಕ್ಕ. ಹಾಗೆ ಓಡೋಗ್ತೇವೆ. ಓಕೆ, ಬೊಮ್ಮಕ್ಕ. ನೆಕ್ಸ್ಟ್ ಮಧುಸೂದನ್ ಪಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡ್ತೀವಿ ಬ್ರದರ್. ಓಕೆ, ನೆಕ್ಸ್ಟ್ ಭಾಗ್ಯ ಸಿಸ್ಟರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ.
ಇದಕ್ಕಾಗಿ ಓಡುತ್ತೇವೆ. ಓಕೆ, ನೆಕ್ಸ್ಟ್ ಪರ್ಶುರಾಮ್ ಅಂಕಲ್ ಅವ್ರ ಮಕ್ಕಳು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡ್ತೇವೆ. ಇದಕ್ಕಾಗಿ ಓಡ್ತೀರಾ, ವೆರಿ ಗುಡ್. ನೆಕ್ಸ್ಟ್ ಪಾಸ್ಟಮ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡುತ್ತೇವೆ. ಇದಕ್ಕಾಗಿ ಓಡ್ತು. ಓಕೆ, ನೆಕ್ಸ್ಟ್ ಮೋನಿಕಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡುತ್ತೇವೆ. ಓಕೆ ಓಕೆ, ಸೊ ಈಗ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ವಾರ್ಮ್ ಅಪ್ ಆಯ್ತು ಅನ್ಸುತ್ತೆ. ಆದ್ರೂ ಅಲ್ಲ, ನೀವು ಫಸ್ಟ್ ಕ್ವಶನ್ ಆನ್ಸರ್ ಹೇಳಿದವ್ರದೆಲ್ಲ ಹೆಸರು ಬರ್ಕೊಂಡು ಟೆನ್ಷನ್ ತಗೋಬೇಡ್ರಿ. ಬಟ್ ಈಗ ಎಲ್ಲರಿಗೂ ಸ್ವಲ್ಪ ಒಂದು ಐಡಿಯಾ ಬಂತು ಅಂತ ಅನ್ಸುತ್ತೆ. ಎಲ್ಲರೂ ಅಷ್ಟು ಜನ ಆನ್ಸರ್ ಮಾಡಿದಕ್ಕೆ ನನಗೆ ಒಂದ್ ಸ್ವಲ್ಪ ಓಕೆ. ಸೊ ಎರಡನೇ ಪ್ರಶ್ನೆ ರೆಡಿ ಇದೀರಲ್ಲ? ಎರಡನೇ ಪ್ರಶ್ನೆ ಓಕೆ. ಸಮಸ್ಯೆಯಿಂದ ಪಾರಾಗಲು ನಿಮ್ಮ ಒಬ್ಬ ಸ್ನೇಹಿತ ಸುಳ್ಳು ಹೇಳಲು ನಿಮಗೆ ಹೇಳುತ್ತಾನೆ. ಸಮಸ್ಯೆಯಿಂದ ಪಾರಾಗಲು ನಿಮ್ಮ ಒಬ್ಬ ಸ್ನೇಹಿತ ಸುಳ್ಳು ಹೇಳಲು ಹೇಳುತ್ತಾನೆ. ಸೊ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಮೇರನ್ ಜಸ್ಟಿನ್ ಹ್ಯಾಂಡ್ ರೈಸ್ ಮಾಡಿದೆ. ಓಡೋಗುತ್ತೆ. ಇದರಿಂದ ಹೋಗುತ್ತೇವೆ. ಓಕೆ, ವೆರಿ ಗುಡ್. ಬೊಮ್ಮಕ್ಕ? ಇದರಿಂದ ಓಡೋಗ್ತೇವೆ. ಓಕೆ, ನೆಕ್ಸ್ಟ್ ಮಧುಸೂದನ್ ಪಾಸ್ಟರ್. ಇದರಿಂದ ಓಡ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಭಾಗ್ಯ ಸಿಸ್ಟರ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಮೋನಿಕಾ. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ರಾಕೇಶ್. ಇದರಿಂದ ಓಡಿ ಹೋಗ್ತೇವೆ. ಓಕೆ, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅಷ್ಟೇ ಅಲ್ಲ? ಓಕೆ, ಇದು ರೈಟ್ ಆನ್ಸರ್ ರಾಂಗ್ ಆನ್ಸರ್ ಅಂತ ಹೇಳಿಲ್ಲಲ್ಲ ಯಾರಿಗೂ? ಯಾರು ನನ್ನ ಕೇಳಿಲ್ಲ, ನಾನೇನ್ ಮಾಡ್ಲಿ ಬಿಡಿ. ನೆಕ್ಸ್ಟ್ ಕ್ವಶನ್ಗೆ ಹೇಳ್ತೀನಿ. ಹೇಳ ಹೇಳ್ಬೇಕಾ? ರೈಟ್ ಆನ್ಸರ್ ಯಾವ್ದು, ರಾಂಗ್ ಆನ್ಸರ್ ಯಾವ್ದು? ಬಿಡಿ, ಯಾರು ಕೇಳ್ತಲ್ಲ ಬಿಡಿ, ಬೇಡ. ಹೇಳ್ಬೇಕು ಮುತ್ತಣ್ಣ, ಕೊನೆಗೆ ಹೇಳ್ತೀರಾ ನಮ್ ಕಡೆ. ಇಲ್ಲ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದರಿಂದ ಓಡೋಗೋದು. ಓಕೆ, ಎಲ್ಲ ಬಹಳ ಜನ ಸರಿಯಾದ ಉತ್ತರ, ಬಹಳ ಜನ ಅಲ್ಲ, ಎಲ್ಲರೂ ಸರಿಯಾದ ಉತ್ತರ ಕೊಟ್ಟರೆ. ಓಕೆ, ಮೂವಿಂಗ್ ಆನ್ ಟು ಥರ್ಡ್ ಕ್ವಶನ್. ನಾವು ಹಸಿದವರಿಗೆ ಮತ್ತು ಅಗತ್ಯದಲ್ಲಿರುವವರಿಗೆ ನೋಡಿದರೆ ಅವರಿಗೆ ಸಹಾಯ ಮಾಡಬೇಕು. ನಾವು ಹಸಿದವರಿಗೆ ಮತ್ತು ಅಗತ್ಯದಲ್ಲಿ ಇರುವವರಿಗೆ ನೋಡಿದರೆ ನಾವು ಅವರಿಗೆ ಸಹಾಯ ಮಾಡಬಹುದು. ಸೊ ಇದಕ್ಕೋಸ್ಕರ ನಾವು ಓಡೋಗ್ತೀವ, ಇದರಿಂದ ಓಡೋಗ್ತೀವ? ಓಕೆ, ಭಾಗ್ಯ ಸಿಸ್ಟರ್ ಈ ಸರಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ ಅಂತ. ಹಾ, ಹೇಳಿ ಸಿಸ್ಟರ್. ಇದಕ್ಕೆ ಮ್ಯೂಟ್ ಅಲ್ಲಿ ನೀವು. ಇದಕ್ಕಾಗಿ ಓಡಿ ಹೋಗುತ್ತೇವೆ. ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ವೆರಿ ಗುಡ್. ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ಮಧುಸೂದನ್ ಪಾಸ್ಟರ್. ಓಕೆ, ಬೊಮ್ಮಕ್ಕ ಅವರು. ಇದಕ್ಕಾಗಿ ಓಡೋಗ್ತೇವೆ. ಓಕೆ, ಯಾಕೆ ಬರೇ ಇವರೇ ಹೇಳ್ತಾ ಇರಲ್ಲ? ಬೇರೆಯವ್ರು ಯಾರಿಗೂ ನನ್ ಪ್ರಶ್ನೆ ಅರ್ಥ ಆಗ್ತಿಲ್ವಾ, ಅಥವಾ ಆಟ ಅರ್ಥ ಆಗ್ತಿಲ್ವಾ, ಅಥವಾ ನೀನ್ ಏನ್ ಮಾಡ್ತೀಯ ಮಾಡಪ್ಪ, ನಮ್ದು ಅಡಿಗೆ, ನಮ್ದು ಊಟ, ನಮ್ಮ ಏನ್ ಮಾಡಿದ್ರ ಅದನ್ನ ತಿನ್ನಕ್ಕೆ ಅರ್ಜೆಂಟ್ ಐತಂತ ಯಾರಾದ್ರೂ ಇದೀರಾ ಹಂಗೆ? ಸೊ ದಯಮಾಡಿ ಎಲ್ಲರೂ ಆಕ್ಟಿವ್ ಆಗಿ ಪಾಲ್ಗೊಳ್ರಿ. ಸೊ ಯಾರ್ಯಾರೆಲ್ಲ ಆಕ್ಟಿವ್ ಆಗಿ ಪಾಲ್ಗೊಳ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರ ಹೇಳಿದಂತ ಆನ್ಸರ್ ಕರೆಕ್ಟ್. ನಾವು ಹಸಿದವ್ರಿಗೆ ಮತ್ತೆ ಅಗತ್ಯದಲ್ಲಿರುವವ್ರನ್ನ ಯಾರನ್ನಾದ್ರೂ ನೋಡಿದ್ರೆ ನಾವು ಸಹಾಯ ಮಾಡೋಕೆ, ಅದಕ್ಕೋಸ್ಕರ ನಾವು ಓಡೋಗ್ಬೇಕು. ಓಕೆ, 4ನೇ ಕ್ವಶನ್. ಇದಕ್ಕೆ ಯಾರ್ಯಾರು ಏನೇನ್ ಆನ್ಸರ್ ಹೇಳ್ತಾರಂತ ನಾನ್ ಕಾಯ್ತಾ ಇದ್ದೀನಿ, ನೋಡೋಣ. 4ನೇ ಪ್ರಶ್ನೆ. ನಾವು ಕೋಪಗೊಂಡಿದ್ದರೆ ಮತ್ತು ಸೇಡು ತೀರಿಸಿಕೊಳ್ಳಲು ಬಯಸಿದರೆ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ನಾವು ಕೋಪ ಮಾಡಿಕೊಂಡಿದ್ದಾರೆ ಮತ್ತು ಸೇಡು ತೀರಿಸಿಕೊಳ್ಬೇಕು ಅಂತ ನಾವು ಅನ್ಕೊಂಡ್ರೆ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ?
ಓಕೆ, ಭಾಗ್ಯ ಸಿಸ್ಟರ್ ಸಾರಿ ಭಾಗ್ಯ ಸಿಸ್ಟರ್. ಓಕೆ, ನಿಮ್ಮ ಉತ್ತರ. ಹಲೋ, ಇದರಿಂದ ಓಡಿ ಹೋಗುತ್ತೆ. ಅಲ್ಲ, ಓಕೆ, ಇದರಿಂದ ಓಕೆ, ಇದರಿಂದ ಓಡೋಗುತ್ತೇವೆ. ಓಕೆ, ಜಸ್ಟಿನ್. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ. ಇದರಿಂದ ಓಡೋಗ್ತೇವೆ. ಓಕೆ, ನೆಕ್ಸ್ಟ್ ಮಧುಸೂದನ್ ಪಾಸ್ಟರ್ ಅವರು. ಇದರಿಂದ ಓಡಿ ಹೋಗ್ತೇವೆ. ಓಕೆ, ನೆಕ್ಸ್ಟ್ ರಾಕೇಶ್. ಇದರಿಂದ ಓಡಿ ಹೋಗ್ತೇವೆ. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಟೈಮ್ ಕೋಪ ಬಂದ್ರೆ ಸೇಡು ತೀರ್ಸ್ಕೊಳ್ಬೇಕಂದ್ರೆ ಇದರಿಂದ ಓಡೋಗ್ಬೇಕಾ, ಇದಕ್ಕೋಸ್ಕರ ಓಡೋಗ್ಬೇಕಾ? ಓಕೆ, ಇದರಿಂದ ಓಡೋಗ್ಬೇಕು. ಸೊ 4ನೇ ಪ್ರಶ್ನೆಗೆ ಕೂಡ ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ರ. 5ನೇ ಪ್ರಶ್ನೆ, ಎಲ್ಲರಿಗೂ ಈ ಆಟ ಇಷ್ಟ ಆಗಿದೆ ಮತ್ತೆ ಎಲ್ಲರಿಗೂ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಇಂಟ್ರೆಸ್ಟಿಂಗ್ ಇದೆಯಾ? ಓಕೆ, ಓಕೆ, ವೆರಿ ಗುಡ್, ಥಮ್ಸ್ ಅಪ್. ಓಕೆ, 5ನೇ ಪ್ರಶ್ನೆ ನೋಡೋಣ. ಇದಕ್ಕೆ ಎಲ್ಲ ಯವನಸ್ಥರು ಆಕ್ಟಿವ್ ಆಗಿ ಆನ್ಸರ್ ಮಾಡ್ತಾರ ಅಂತ ನಾನು ಅನ್ಕೊಂತೇನೆ. ನೋಡೋಣ ನಮ್ದ್ರಲ್ಲಿ ಎಷ್ಟು ಯವನಸ್ಥರಿದ್ರೆ ಎಷ್ಟು ಜನ ಉತ್ತರ ಕೊಡ್ತಾರೆ ಅಂತ. ಓಕೆ, 5ನೇ ಪ್ರಶ್ನೆ, ಸೋಲಿನ ನಂತರ ದೇವರು ನಮಗೆ ಹೊಸ ಅವಕಾಶ ನೀಡಿದಾಗ, ಸೋಲಿನ ನಂತರ ದೇವರು ನಮಗೆ ಹೊಸ ಅವಕಾಶ ನೀಡಿದಾಗ ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ಓಕೆ, ಬೊಮ್ಮಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ರೆ ಈಗ ಫಸ್ಟ್ ಹ್ಯಾಂಡ್ ರೈಸ್ ರಿಮೂವ್ ಮಾಡಿದ್ರಕ್ಕ. ಓಕೆ, ಭಾಗ್ಯ ಸಿಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡುತ್ತೇವೆ. ಇದಕ್ಕಾಗಿ ಓಡ್ತೀವಿ. ಓಕೆ, ಮಧುಸೂದನ್ ಪಾಸ್ಟರ್. ಇದಕ್ಕಾಗಿ ಓಡೋಗ್ತೇವೆ. ಓಡ್ತೇವೆ. ಇದಕ್ಕಾಗಿ ಹೋಗ್ತೇವೆ. ಓಕೆ, ಬೊಮ್ಮಕ್ಕ ಹೇಳಿದ್ರು. ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಇದಕ್ಕಾಗಿ ಓಡುತ್ತೇವೆ. ನೆಕ್ಸ್ಟ್ ಇನ್ನಾರು ಹೇಳಿದ್ರೆ. ಓಕೆ, ಮೋನಿಕಾ. ಇದಕ್ಕಾಗಿ ಓಡುತ್ತೇವೆ. ಓಕೆ, ಓಕೆ, ಎಸ್. ಸೊ ಸೋಲಿನ ನಂತರ ದೇವರು ನಮಗೆ ಹೊಸ ಅವಕಾಶ ನೀಡಿದಾಗ ಅದಕ್ಕಾಗಿ ನಾವು ಓಡ್ಬೇಕು. ಓಕೆ, 6ನೇ ಪ್ರಶ್ನೆ ನಮ್ಮೆಲ್ಲರಿಗೂ ಬಹಳ ಕ್ರಿಟಿಕಲ್ ಆಗಿ ನಾವು ಬಹಳ ಸಾರಿ ನಾನ್ ಚರ್ಚಲ್ಲಿ ಗಮನಿಸಿರುವಂತ ಪ್ರಶ್ನೆ ಇದು ನಿಮ್ಮೆಲ್ಲರಿಗೂ. ನೋಡೋಣ ಎಷ್ಟು ಜನ ಉತ್ತರ ಕೊಡ್ತೀರಂತ. ಓಕೆ, ರೆಡಿನಾ 6ನೇ ಪ್ರಶ್ನೆ ಉತ್ತರ ಕೊಡಕ್ಕೆ? ಓಕೆ, ಲೆಟ್ಸ್ ಸಿ. ಚರ್ಚಿನಲ್ಲಿ ಒಬ್ಬರ ಬಗ್ಗೆ ಗಾಸಿಪ್ ಮಾಡಲು ಅಥವಾ ಇದನ್ನು ಊಹಿಸಿ ಮಾತಾಡಲು ನಿಮಗೆ ಆಹ್ವಾನಿಸಿದಾಗ, ಚರ್ಚಿನಲ್ಲಿ ಒಬ್ಬರ ಬಗ್ಗೆ ಗಾಸಿಪ್ ಮಾಡಲು ಅಥವಾ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಲು ನಿಮಗೆ ಆಹ್ವಾನಿಸಿದಾಗ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪಾಸ್ಟರ್. ಹಲೋ, ನಿಮ್ದು ವಾಯ್ಸ್ ಕೇಳಿಸ್ತಲ್ಲ ಪಾಸ್ಟರ್.
ಓಕೆ ನೆಕ್ಸ್ಟ್ ಇದರಿಂದ ಭಾಗ್ಯಶ್ರೀ. ಓಡಿ ಹೋಗ್ತೇವೆ. ಓಕೆ 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 ಪಾಸ್ಟರ್, ಥ್ಯಾಂಕ್ ಯು. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ಭಾಗ್ಯ ಸಿಸ್ಟರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಜಸ್ಟಿನ್. ಇದರಿಂದ ದೂರ ಓಡಿ ಹೋಗುತ್ತೇವೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ರಾಕೇಶ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಮೌನಿಕಾ. ಇದರಿಂದ ದೂರ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ ಅವರು. ಇದರಿಂದ ದೂರ ಓಡೋಗ್ತೇವೆ. ಓಕೆ, ಹಾ, ಎಲ್ಲರೂ ಪರಿಶುದ್ಧರು ಒಳ್ಳೆ ವಾಕ್ಯಗಳನ್ನ ಕೇಳಿಸ್ಕೊಂತ ಇರ ಅಂತ ಅರ್ಥ ಆಯ್ತು ಇದರಿಂದ. ಸೊ ಸರಿಯಾದ ಉತ್ತರ ಇದರಿಂದ ನಾವು ಓಡಿ ಹೋಗಬೇಕು. ಓಕೆ, ನೆಕ್ಸ್ಟ್ 3 more questions. ನೋಡೋಣ ಯಾರು ವಿನ್ನರ್ ಆಗ್ತಾರೋ ಅಥವಾ ಯಾರು ಹೈಯೆಸ್ಟ್ ಆನ್ಸರ್ಸ್ ಗಳನ್ನ ಹೇಳಿದಾರೆ ಅಂತ ನಾನು ಮಾರ್ಕ್ ಮಾಡ್ಕೊಂತ ಇದ್ದೇನೆ ಪ್ರತಿಯೊಬ್ಬರ ಹೆಸರು. ಓಕೆ, 7ನೇ ಪ್ರಶ್ನೆ. ಒಬ್ಬರು ನಿಮ್ಮನ್ನು ತೀವ್ರವಾಗಿ ನೋಯಿಸಿದರೆ ಮತ್ತು ನೀವು ಅವರನ್ನು ಕ್ಷಮಿಸಬೇಕು ಅಂತ ಬಯಸ್ತೀರಾ? ಒಬ್ಬರು ನಿಮ್ಮನ್ನು ತೀವ್ರವಾಗಿ ನೋಯಿಸಿದ್ದಾರೆ, ಅವರನ್ನು ನೀವು ಕ್ಷಮಿಸಲು ಬಯಸ್ತೀರಾ? ಇದಕ್ಕಾಗಿ ಓಡೋಗ್ತೀರಾ, ಇದರಿಂದ ಓಡೋಗ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್. ಖಂಡಿತವಾಗ್ಲೂ ಅವ್ರಿಗೆ ಶ್ರಮಿಸ್ತೀವಿ. ಖಂಡಿತವಾಗ್ಲೂ ಕ್ಷಮಿಸ್ತೀರಾ? ಖಂಡಿತವಾಗ್ಲೂ ಸ್ವರ್ಗ ನಿಮ್ಗೆ ಅಂತಾರೆ. ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ಭಾಗ್ಯ ಸಿಸ್ಟರ್. ಇದಕ್ಕಾಗಿ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ ಅವರು. ಇದಕ್ಕಾಗಿ ಓಡುತ್ತೇವೆ. ನೆಕ್ಸ್ಟ್ ಮೌನಿಕಾ. ಇದಕ್ಕಾಗಿ ಓಡುತ್ತೇವೆ. ಓಕೆ, ಎಲ್ಲ ಒಬ್ರು ಒಂದ್ ಹೇಳ್ಬಿಟ್ರೆ ಎಲ್ಲಾರು ಅದನ್ನ ಹೇಳ್ಬಿಡದೆ ಅಷ್ಟೇ. ಓಕೆ, ಕರೆಕ್ಟ್, ಎಲ್ಲಾರು ಹೇಳಿದ್ದು ಕರೆಕ್ಟ್. ಇದಕ್ಕಾಗಿ ನಾವು ಓಡ್ಬೇಕು, ಬೇರೆಯವ್ರ ಇತರರನ್ನ ನಾವು ಕ್ಷಮಿಸ್ಬೇಕು. ಆಲ್ರೆಡಿ ಡಿಸ್ಕಷನ್ ಅಲ್ಲಿ ಕೂಡ ನಾವ್ ಇದನ್ನ ಮಾತಾಡ್ಕೊಂಡ್ವಿ. ಏನಂದ್ರೆ ಇತರರನ್ನ ನಾವು ಕ್ಷಮಿಸೋದ್ರಿಂದ ನಾವು ನಮ್ಮ ತಪ್ಪುಗಳನ್ನ ದೇವರು ಕ್ಷಮಿಸ್ತಾನೆ ಅಂತ ಹೇಳಿ. ಓಕೆ, 8ನೇ ಪ್ರಶ್ನೆ. ನಾವು ಪ್ರತಿದಿನ ಪ್ರಾರ್ಥಿಸಲು ಮತ್ತು ಬೈಬಲ್ ಓದಲು ತುಂಬಾ ಬ್ಯುಸಿಯಾಗಿದ್ದೇವೆ. ನಾವು ಪ್ರತಿದಿನ ಬೈಬಲ್ ಓದಲು ಪ್ರಾರ್ಥಿಸಲು ತುಂಬಾ ಬ್ಯುಸಿಯಾಗಿದ್ದೇವೆ. ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್ ಅವರು. ಓಕೆ, ಭಾಗ್ಯ ಸಿಸ್ಟರ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ರಾಕೇಶ್. ಅದಕ್ಕಾಗಿ ಓಡಿ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಜಸ್ಟಿನ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಮೌನಿಕಾ. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ. ಇದರಿಂದ ಓಡಿ ಹೋಗ್ತೇವೆ. ಓಕೆ, ಎಷ್ಟ್ ಜನ ಓಡೋಗ್ತಿರೋ ಗೊತ್ತಿಲ್ಲ ನಿಜ ಜೀವನದಲ್ಲಿ, ಸುಮ್ನೆ ಆನ್ಸರ್ಗಳು ಹೇಳ್ತಾ ಇದೀರಾ. ಎಲ್ಲ ದೇವ್ರು ನಿಮ್ಮನ್ನ ಗಮನಿಸ್ತಾ ಇದಾರೆ ನೋಡ್ರಿ. ಬಿಸಿ ಇದೀವಿ ಪಾಸ್ಟರ್, ಬೈಬಲ್ ಎಲ್ಲ ಮೂಲೆಯಲ್ಲಿ ಬಿದ್ದ್ಬಿಟ್ಟದೆ, ಡೆಸ್ಟ್ ಹೊಡಿಸಿ ಕ್ಲೀನ್ ಮಾಡಿ ಸಂಡೆ ತರ್ತೀವಿ ಅನ್ನೋರು ಬಹಳ ಜನ ಇದೀರಾ ನೋಡ್ರಿ, ಹುಷಾರಾಗಿರ್ರಿ. ಓಕೆ, 9th ಪ್ರಶ್ನೆ. ನೀವು ನಿಮ್ಮ ಸ್ನೇಹಿತರಿಗೆ ಯೇಸು ಬಗ್ಗೆ ಹೇಳಲು ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ಓಕೆ, ಭಾಗ್ಯ ಸಿಸ್ಟರ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ಮಧುಸೂದನ್ ಪಾಸ್ಟರ್. ಓಕೆ, ಜಸ್ಟಿನ್.
ಇದಕ್ಕಾಗಿ ಓಡುತ್ತೇವೆ. ಓಕೆ ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಓಕೆ ಮೌನಿಕಾ. ಇದಕ್ಕಾಗಿ ಓಡುತ್ತೇವೆ. ಓಕೆ ಓಕೆ ಎಸ್, ಇದಕ್ಕಾಗಿ ನಾವು ಓಡ್ಬೇಕು. ಯೇಸು ಸ್ವಾಮಿ ಬಗ್ಗೆ ಹೇಳಲು, ಸುವಾರ್ತೆ ತಲುಪಿಸಲು ದೇವರ ಒಂದು ಕಟ್ಟ ಕಡೆಯ ಆಜ್ಞೆಯನ್ನು ನಾವು ಲೋಕದ ಕಟ್ಟ ಕಡೆ ಹೋಗಿ ನಾವು ಸುವಾರ್ತೆಯನ್ನು ಸಾರದೆ ದೇವರು ನಮಗೆ ಕೊಟ್ಟಿರುವಂತ ಕಟ್ಟ ಕಡೆಯ ಆಜ್ಞೆ. ಸೊ ಅದನ್ನ ನಾವು ಪಾಲಿಸ್ಬೇಕು. ಓಕೆ, 10ನೇ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಪ್ರಶ್ನೆ. ಇದನ್ನ ಎಷ್ಟು ಜನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಜನ ಹೇಳ್ತೀರಾ ನೋಡೋಣ. ಸತ್ಯಕ್ಕಾಗಿ ನಿಲ್ಲುವುದಕ್ಕಿಂತ ಜನ ಸಮೂಹವನ್ನು ಅನುಸರಿಸುವುದು ಸುಲಭ. ಸತ್ಯಕ್ಕಾಗಿ ನಿಲ್ಲುವುದಕ್ಕಿಂತ ಜನ ಸಮೂಹವನ್ನು ಅನುಸರಿಸುವುದು ಸುಲಭ. ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್. ಹಲೋ, ಇದು ನಿಮ್ ವಾಯ್ಸ್ ಕೇಳಿಸಿಲ್ಲ ಪಾಸ್ಟರ್. ಓಡಿ ಹೋಗ್ತೇವೆ. ಓಕೆ ರಾಕೇಶ್. ಇದಕ್ಕಾಗಿ ಓಡಿ ಹೋಗುತ್ತೇವೆ. ಓಕೆ ಜಸ್ಟಿನ್. ಇದರಿಂದ ಓಡಿ ಹೋಗ್ತೇವೆ. ಇದರಿಂದ ಓಡೋಗುತ್ತೇವೆ. ಓಕೆ ಭಾಗ್ಯಸ್ಟರ್. ನನ್ನ ವಾಯ್ಸ್ ಕೇಳಿಸುತ್ತಾ? ಹಾಗೆ ಓಡಿ ಹೋಗುತ್ತೇವೆ. ಈಗ ಕೇಳಿಸ್ತದೆ ಪಾಸ್ಟರ್. ನನ್ನ ವಾಯ್ಸ್ ಕೇಳಿಸುತ್ತಾ? ಈಗ ಇದರಿಂದ ಕೇಳಿಸ್ತದೆ. ಓಡಿ ಹೋಗ್ತೇವೆ. ಓಕೆ ಓಕೆ ಇದರಿಂದ ಓಡಿ ಹೋಗ್ತೇವೆ. ಓಕೆ ಪಾಸ್ಟರ್. ಓಕೆ, ನಿಮ್ಮ ನೆಟ್ವರ್ಕ್ ನಿಮ್ಮಿಂದ ಓಡ ಹೋಗ್ತೈತಿ ನೋಡ್ರಿ ಇವತ್ತು. ಓಕೆ ಬೊಮ್ಮಕ್ಕ. ಇದರಿಂದ ಓಡಿ ಹೋಗ್ತೇವೆ. ಓಕೆ ಎಸ್, ಇದರಿಂದ ನಾವು ಓಡಿ ಹೋಗುತ್ತೇವೆ. ಕರೆಕ್ಟ್ ಆನ್ಸರ್ ಎಲ್ಲರೂ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಈ ಆಟ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನಿಸ್ತಿದೆ. ಈ ತರ ಯಾರಾದ್ರೂ ಆಟ ಆಡಿದ್ರ ಮುಂಚೆ? ಈ ಆಟ ಆಡಿದ್ದೇವೆ. ಇಲ್ಲ. ಓಕೆ, ಸೊ ಆಟ ಚೆನ್ನಾಗಿ ಅನಿಸ್ತಾ? ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ ಭಾಗವಹಿಸಿದ್ಗೆ. ಸೊ ಇವತ್ತಿನ ಟಾಪಿಕ್ ಇಂದ, ಇವತ್ತಿನ ಡಿಸ್ಕಷನ್ ಇಂದ ಮತ್ತೆ ಇವತ್ತಿನ ಆಟದಿಂದ ನೀವೆಲ್ಲರೂ ಆಶೀರ್ವಾದ ಹೊಂದಿದೆ ಅಂತ ನಾನು ನೆನೆಸ್ತೇನೆ.